ಹಾಯ್ ಹಲೋ ನಮಸ್ಕಾರ. ಇದು ನಿಮ್ಮ ಮುತ್ತು ಮಾತಾಡ್ತಿರೋದು. ಇವತ್ತೇನಪ್ಪ ವಿಷಯ ಅಂದ್ರೆ, ಇವತ್ತಿಂದ ನಾನು ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡ್ಬೇಕಾಗಿರೋದು ದೇವ್ರು ಸನ್ನಿಧಿಯಿಂದ. ಅದಕ್ಕೆ ಇವತ್ತು ನಾವು RR ನಗರದಲ್ಲಿರುವ ಆರುಮಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾನು ಇದೇ ತರ ಬ್ಲಾಗ್ಗಳು ಮಾಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ. ನಿಮ್ಮ ಆಶೀರ್ವಾದ ಎಲ್ಲ ಇರಬೇಕು. ಅದಕ್ಕಾಗಿ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇರ್ಬೇಕು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಬನ್ನಿ ಹೋಗೋಣ. ಶಿವ ಮತ್ತು ಪಾರ್ವತಿಯ ಎರಡನೇ ಪುತ್ರನಾದ ಅಯ್ಯಪ್ಪ ಸ್ವಾಮಿಯ ಮತ್ತೊಂದು ಅವತಾರವೇ ಈ ಆರುಮುಗ. ಭೂಗೋಳದಲ್ಲಿ ನಮ್ಮ ಭಾರತದಷ್ಟು ಶ್ರೇಷ್ಠ ಯಾವುದೂ ಇಲ್ಲ. ಅದರಲ್ಲೂ ಭಾರತದಲ್ಲಿರುವ ಎಲ್ಲ ರಾಜ್ಯಗಳಿಗಿಂತಲೂ ಅತಿ ಹೆಚ್ಚು ಪುಣ್ಯಕ್ಷೇತ್ರ ಇರುವ ಜಾಗವೇ ನಮ್ಮ ಕರ್ನಾಟಕ. ಅಂಥದೇ ಒಂದು ಜಾಗನ ನಾವು ಇವತ್ತು ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅದೇ ಬೆಂಗಳೂರಿನಲ್ಲಿರುವ RR ನಗರದ ಆರುಮುಗ ದೇವಸ್ಥಾನ. ಇವಾಗ ತಾನೇ ರೀಚ್ ಆದ್ವಿ ಆರುಮುಗ ದೇವಸ್ಥಾನಕ್ಕೆ. ನಮ್ ಗಾಡಿ ನಾವ್ ನಿಲ್ಸಕ್ಕೆ 5 ರೂಪಾಯಿ ಕೊಡ್ಬೇಕು. ಎಲ್ಲಾದ್ರಲ್ಲೂ ದುಡ್ಡು 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 ದುಡ್ಡು. ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿ ಜನರನ್ನ ಸಾಯಿಸ್ಬಿಡ್ತಾರೆ ಈ ದೇಶದಲ್ಲಿ. ನೋಡಿ, ಬಂದಿದ ತಕ್ಷಣ ನಮ್ ಬಾಸ್ ಗಣೇಶ ಕಾಣಿಸ್ತಿದ್ದಾರೆ ನೋಡಿ. ಚಪ್ಪಲಿ ಬಿಡೋದಕ್ಕೂ ದುಡ್ಡು. ಚಪ್ಪಲಿಗೂ ಬೆಲೆ ಐತೆ, ನಮ್ಗ್ ಬೆಲೆ ಇಲ್ಲ. ಏನ್ ಮಾಡೋದು? ಚಪ್ಪಲಿಗೂ ಬೆಲೆ ಐತೆ, ನಮ್ಗ್ ಬೆಲೆ ಇಲ್ಲ. ಏನ್ ಮಾಡೋದು? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಯಪ್ಪ, ಈ ತರ ಹಿಂಸೆ ಕೊಟ್ರೆ ಯಾರ್ ಬದುಕೋದು? ಬನ್ನಿ ಚಪ್ಪಲಿ ಬಿಡೋಣ. ಇಲ್ಲೇ ಬಿಡೋಣ. ಹಾ ಬನ್ನಿ ಹೋಗೋಣ ಮೇಲೆ. ಈ ಕಡೆ ಹೋಗ್ಬೇಕಲ್ವಾ? ಅಪ್ಪ ದೇವ್ರೆ, ಒಳ್ಳೇದ್ ಮಾಡಪ್ಪ ಎಲ್ಲಾರ್ಗು. ಓ, ಇದು ಏನೇನೋ ತಗೊಳ್ಳೋದನ್ಸುತ್ತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ಒಂದ್ ಮಣ ಮೇಕಪ್, ಮಣಿ, ರುದ್ರಾಕ್ಷಿ ಎಲ್ಲ ಐತೆ. ಕಪ್ಪು ಮಣಿ ಫೇಮಸ್ ಆಗಿತ್ತು. ಬನ್ನಿ ಹೋಗೋಣ. ಬಿಸಿಲು ರವ 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 ಅಂತ ಹೊಡಿತೈತೆ ತಲೆಗೇನೆ. ಬನ್ನಿ ಹೋಗೋಣ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಆರುಮುಗ ದೇವಸ್ಥಾನ ಇದೆ. ಇಲ್ಲಿ ಗಣೇಶ ಇದೆ. ಗಣೇಶ ಫಸ್ಟ್ ಕೈ ಮುಗ್ಬಿಟ್ಟು, ಯಾವ್ದೇ ಒಂದ್ ಕೆಲ್ಸ ಆಗ್ಬೇಕಂದ್ರೆ ಫಸ್ಟ್ ಗಣೇಶಗೆ ಕೈ ಮುಗಿಬೇಕು ನಾವು. ಗಣೇಶ ಇಲ್ಲದಲ್ಲಿ ಯಾವ ಪೂಜೆನೂ ಕಂಪ್ಲೀಟ್ ಆಗದೇ ಇಲ್ಲ ಈ ದೇಶದಲ್ಲಿ. ಆ ಕಡೆ ಹೋಗ್ಬೇಕಲ್ಲ, ಈ ಕಡೆನಾ? ಬನ್ನಿ ಹೋಗೋಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ದೇವಸ್ಥಾನಕ್ ಬಂದ್ರೆ ಏನೋ ಒಂಥರ ನಮ್ದಿ. ಇದೆಲ್ಲ ನೋಡಿ ಹೆಂಗಿದೆ, ಚೆನ್ನಾಗಿದೆ. ಇದು ಸ್ಟಾರ್ಟಿಂಗ್ ಚಿಕ್ಕದು ಟೆಂಪಲ್, ಇನ್ನ ಹೋಗ್ತಾ ಹೋಗ್ತಾ ದೊಡ್ಡದಿದೆ ನೋಡಿ. ಇಲ್ಲೇ ಹಾಕಿದ್ದಾರೆ ನಿಮ್ಗೆ ಏನೇನ್ ಬೇಕು ಡೀಟೇಲ್ಸ್. ಇಲ್ಲೇ ಇದೆ ಎಂಟ್ರೆನ್ಸ್. ಹೋಗೋಣ ಒಳಗೆ. ಬನ್ನಿ ಹೋಗೋಣ. ಆರುಮುಗ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬಂದಿರೋದು. ಓ, ಶಿವಲಿಂಗ ಇದೆ. ಫಸ್ಟ್ ಕೈ ಮುಗಿಯೋಣ. ದೇವ್ರೆ, ಎಲ್ಲಾರ್ಗು ಒಳ್ಳೇದ್ ಮಾಡು. ಎಲ್ಲಾರ್ಗು ಫಸ್ಟ್ ಒಳ್ಳೆ ಬುದ್ಧಿ ಕೊಡು. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋಣ. ಇಲ್ಲಿ ಇನ್ನ ಬೇರೆ ಬೇರೆ ಏನೇನೋ ಇದೆಯಂತೆ, ನಾನು ನೋಡಿಲ್ಲ. ಹಿಂಗೆ ಅಲ್ವಾ ಮೇಲೆ ಹೋಗೋದು? ಬನ್ನಿ. ಇದೆಲ್ಲ ಸಿಮೆಂಟ್ ಇಂದ ಮಾಡಿರೋದು. ಇದೆಲ್ಲ ಹುತ್ತ ತರ, ಯಾಕಂದ್ರೆ ಶಿವಲಿಂಗ ಹುತ್ತದೊಳಗೆ ಅನ್ಸುತ್ತೆ ನಮಗೆ ಸಿಕ್ಕಿದ ಅನ್ಸುತ್ತೆ ಇದು. ಅದಕ್ಕೆ ಹುತ್ತ ಮಾಡಿದ್ದಾರೆ ಮೇಲೆಲ್ಲ. ಓ, ತ್ರಿಶೂಲ ಶಿವದು.
ಇಲ್ಲಿಂದ ಸಕ್ಕತ್ತಾಗಿ ಕಾಣಿಸ್ತಿದೆ ವ್ಯೂ ಅಲ್ವಲ್ಲ, ನೋಡಿ ಚೆನ್ನಾಗಿದೆ ವ್ಯೂ. ಇನ್ನ ಹೋಗ್ತಾ ಏನೇನಿದೆ ಬನ್ನಿ ನೋಡೋಣ. ಹಾ ಹಾ, ಈ ಬಿಸಿಲಲ್ಲಿ ಈ ನೆಮ್ಮದಿ ಬೇಕಾಗಿರೋದು ನಮ್ಗೆ. ಈ ನಾಯಿಗಿರೋ ನೆಮ್ಮದಿ ನಮಗಿಲ್ವಲ್ಲ. ಅಯ್ಯ ಇದೆಲ್ಲ ದೇವಸ್ಥಾನ ಕಣ ಇದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಏನು ನಮ್ ಮಾತೆಲ್ಲ ಎಲ್ಲಿ ಕೇಳ್ತಾವವು. ನೋಡಿ ಇಲ್ಲೆಲ್ಲ ಅವ್ರದೇ ಒಂದ್ ಗ್ಯಾಂಗ್, ಅವ್ರದೇ ಒಂಥರ ನೆಮ್ಮದಿ. ನಾಯಿ ನಾಯಿ ಅಂತಾನೆ ಬೈತಾರೆ ಎಲ್ಲಾರ್ಗು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆದ್ರೂ ಈ ದೇವಸ್ಥಾನಕ್ಕೆ ದೇವ್ರ ಮಾಡಕ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಫೋಟೋ ಶೂಟ್ ವಿಡಿಯೋ ಮಾಡಕ್ಕಂತೂ ಬಂದೇ ಬರ್ತವೆ ನಿನ್ಗೆ ಯಾಕೆ ಆಮೇಲೆ ಎಲ್ಲವ. ಅದೇ ಆರು ಮಗ ಎಷ್ಟ್ ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಮಾತ್ರ ಒಳ್ಳೊಳ್ಳೆಯವ್ರು ಬರ್ತಾರೆ ಇಲ್ಲಿ. ನಮ್ಗೆ ಹೇಳೋದೇ ಬೇಡ, ನಮ್ ವಿಡಿಯೋ ನೋಡಿದ್ರೇನೆ ಗೊತ್ತಾಗುತ್ತೆ ಎಂತೆಂದವ್ರು ಬರ್ತಾವ್ರ ಇಲ್ಲಿ ಅಂತ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನೋಡಿ ಹೇಳಿಲ್ವಾ ಫೋಟೋ ಶೂಟ್ ಎಲ್ಲಿ ಹೋದ್ರು ಅವೇ. ಅಬ್ಬಾ ಈ ತರ ಹಿಂಸೆ ಕೊಟ್ರೆ ಜನಗಳು ಯಾರು ಬದುಕ್ತಾರೆ? ನನ್ಗಂತ ಅರ್ಥ ಆಗಲ್ಲ. ಬನ್ನಿ ಹೋಗೋಣ. ಓ ಬೆಂಗಳೂರಲ್ಲಿ ಇದೆಲ್ಲ ಇದೆ, ನಾವೆಲ್ಲ ನೋಡೇ ಇಲ್ಲ. ಇನ್ನ ನೋಡದೆ ಇರೋದು ಬೇಜಾನ್ ಇದೆ. ನೋಡ್ಬೇಕು ನಿಧಾನಕ್ಕೆ ಒಂದೊಂದಾಗ ನಿಮಗ್ ತೋರಿಸ್ತೀವಿ ನಮ್ ವಿಡಿಯೋದಲ್ಲಿ. ನಾವಿನ್ನ ಜಾಸ್ತಿ ತೋರಿಸ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು. ನಾವ್ ಹಾಕೋ ಪ್ರತಿ ವಿಡಿಯೋನು ನೋಡ್ಬೇಕು ನೀವು. ವಾವ್ ಸೂಪರ್. ಇನ್ನ ಮೇಲೆ ಹೋಗೋಣ. ಇಲ್ಲೊಂದಿದೆ ಗಣಪತಿ ನೋಡಿ. ಇದಕ್ಕೂ CC ಕ್ಯಾಮ್ರಾ, ಯಾರು ಏನಾರ ಮಾಡ್ತಾರೆ ಅಂತ. ದೇವ್ರಿಗೂ ಅಷ್ಟು ಫೆಸಿಲಿಟೀಸ್ ನಮ್ ದೇವ್ರ ಕಡೆಯಿಂದ. ಇದು ಆಕ್ಚುಲಿ ಚೆನ್ನಾಗಿರೋದು. ಪಾ ದೇವ್ರೆ, ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲಾರ್ಗು ಒಳ್ಳೇದ್ ಮಾಡು, ನಮ್ನು ಚೆನ್ನಾಗಿಟ್ಟಿರೋ, ಅಷ್ಟೇ ಕೇಳ್ಕೊಳ್ಳೋದಿನ್ನ. ಬನ್ನಿ ಇನ್ನ ಮೇಲೆ ಹೋಗೋಣ. ಮೇಲೆ ಒಂದಿದೆ. Wow, you can see God through extension, not through money. ಎಂತೆಂತ ಲೈನ್ಗಳು ಹಾಕ್ಬಿಟ್ಟವ್ರು ನೋಡಿ. ಅದ್ರ ಕನ್ನಡ ಇಂಗ್ಲಿಷ್ ಎರಡೇ ಅರ್ಥ ಆಗೋದು. ವಾವ್ ಸೂಪರ್ ಆಗಿದೆ. ಆರುಮುಗಂ ದೇವಸ್ಥಾನ ಸೂಪರ್. ಕಳ್ದೋಗ್ಬಿಡ್ತೀರ ಇಲ್ಲಿ ಬಂದ್ರೆ, ಅಷ್ಟ್ ಮಸ್ತ್ ಆಗಿದೆ. ಇದು ನವಿಲು ಓಕೆ. ಇದು ನವಿಲು. ನಾವೆಂಗೆ ಶಿವನ ಎದುರುಗಡೆ ನಂದಿ ಇರುತ್ತೋ, ಈ ದೇವ್ರ ಮುಂದೆಗಡೆ ನವಿಲು ಇರುತ್ತೆ. ಓಕೆ, ಇನ್ನ ಏನೇನೋ ಇಟ್ಟಿದ್ದಾರೆ, ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ ಇಲ್ಲಲ್ಲ. ನೋಡ್ ಕಣ್ ತುಂಬ್ಕೊಳ್ಳಿ, ಚೆನ್ನಾಗಿದೆ. ಗುಡಿ ಒಳಗೆ ಗುಡಿ. ಈಗ ನಾವು ದೇವಸ್ಥಾನ ಒಳಗ್ ಬಂದಿದೀವಿ. ಇಲ್ಲಿ ತುಂಬಾ ಚೆನ್ನಾಗಿದೆ. ಇದೆಲ್ಲ ಕಲೆಕ್ಷನ್ಸ್, ಅಂದ್ರೆ ತಗೊಬಂದು ಅವರಾಗವರೇ ಕೊಟ್ಟು ಇಟ್ಟಿರೋ ಗಣೇಶಗಳೇ ಎಲ್ಲ ಒಂದೊಂದು ಸಕ್ಕದಾಗಿದೆ. ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ತುಂಬಾ ಇಟ್ಟಿದ್ದಾರೆ, ಲೆಕ್ಕನೇ ಇಲ್ಲ ಅನ್ಸುತ್ತೆ, ತುಂಬಾ ಇಟ್ಟಿದ್ದಾರೆ. ನೋಡಿ ಇದು ನೋಡಿ, ಇದು ತೆಂಗಿನಕಾಯಿ ಮಾಡಿರೋದು ಅನ್ಸುತ್ತೆ. ತೆಂಗಿನಕಾಯಿ ತುಂಬಾ ಚೆನ್ನಾಗಿದೆ. ತೆಂಗಿನಕಾಯಿ ಚಿಪ್ಪು ಒಳಗಿರೋದು, ಸಮುದ್ರದಲ್ಲಿ ಸಿಗುತ್ತಲ್ಲ ಚಿಪ್ಪು, ಅದ್ರೊಳಗಿರೋ ಗಣೇಶ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬಾ ಇದೆ ಕಲೆಕ್ಷನ್ಸ್, ತುಂಬಾ ಚೆನ್ನಾಗಿದೆ. ಒಂದೊಂದು ಕತೆಗಳು ಹೇಳುತ್ತೆ ಇದ್ರಲ್ಲಿ. ಸೂಪರ್. ಆ ಕಡೆ ಹೋಗಕ್ ಆಗಲ್ಲ ಅನ್ಸುತ್ತೆ, ನಾವ್ ಹೋಗೋಣ.
ಹೋಗೋಣ. ಓಕೆ. ಓ, ಇಲ್ಲೂ ಕತೆ ಇದೆ, ಯಾವ್ದು ದೇವಸ್ಥಾನ, ಬೆಟ್ಟ ಎಲ್ಲ ಇದೆ. ಹಾ, ಇಲ್ಲಿದೆಯಲ್ಲ ತಿರುವನಂತಪುರಂ. ಹಾ, ಇಲ್ಲಿ ಕಲೆಕ್ಷನ್ಸ್, ಗಣೇಶ ಕಲೆಕ್ಷನ್ಸ್. ಇಲ್ಲಿ ನಿಮಗೆ ಸಿಗೋದೆಲ್ಲ ಗಣೇಶ ಕಲೆಕ್ಷನ್ಸ್. ಇಲ್ಲಿ ತುಂಬಾ ಚೆನ್ನಾಗಿದೆ. ಹಾ, ಇಲ್ಲೂ ಒಂದಿದೆ. ಇದು ಯಾರು ಹಾಟ್ ಮಾಡಿದಾರೋ, ಮಸ್ತಾಗಿ ಬಂದಿದೆ ಮಾತ್ರ, ಸೂಪರ್. ಒಂದೊಂದು ಸೈಕ್ ಆಗಿದೆ. ನಾನೇ ನಿಮ್ಗೆ ಇಷ್ಟವಾದ ಗಣೇಶನ ಇದು ನೋಡಿ. ನಿಮ್ಗೂ ಇಷ್ಟ ಇದ್ರೆ ತಗೊಬಂದು ಇಡಿ, ಇಲ್ಲಿ ಬನ್ನಿ, ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ. ಇಲ್ಲಿ ನಿಮ್ಗೆ ಈಗ ಇದ್ರ ಸುತ್ತ ಏನೇನಿದೆಯೋ ಅಲ್ಲೆಲ್ಲ ನಿಮ್ಗೆ ಈ ತರನೇ ಸಿಗೋದು, ಆರ್ಟ್ ಮಾಡ್ಗಳಿರೋದು. ಇಲ್ಲಿ ನೋಡಿ, ಶಿವ, ರಾಘವೇಂದ್ರ ಸ್ವಾಮಿ ಸಕ್ಕತ್ತಾಗಿದೆ. ಅವರಂತ ದೇವರಿದ್ದಂಗೆ. ಇಲ್ಲೊಂದು ದೇವ್ರಿದೆ, ಇದನ್ನು ನೋಡಿ ಎಷ್ಟು ಮುದ್ದಾಗಿದೆ ದೇವ್ರು. ನೋಡಕ್ಕೆ 2 ಕಣ್ಣು ಸಾಲಲ್ಲ, ಆ ಕಡೆ ಈ ಕಡೆ. ಮತ್ತೆ ಫೋಟೋಗ್ರಾಫಿ. ಬನ್ನಿ, ದೇವ್ರ ಹತ್ರ ಏನಾರ ಕೇಳ್ಕೋಬೇಕು ಅಂತ ಇದೀವಿ. ನಮ್ ವಿಡಿಯೋ ಸಕ್ಸಸ್ ಆಗ್ಲಿ, ಎಲ್ಲಾ ಜನಕ್ಕೂ ಸೇರಿ ಅನ್ನೋದೇ ನಮ್ದು ಕೋರಿಕೆ. ಈಡೇರಿಸ್ತೀರಾ ಅಂತ ಗೊತ್ತು, ಅದಕ್ಕೆ ಬಂದಿದೀವಿ. ಅದಕ್ಕೆ ನೋಡಿದೀರಾ, ಆಲ್ಮೋಸ್ಟ್ 3 ತಲೆ ಇದೆ. ಅದು ಕೂತಿರೋದು ನವಿಲು ಮೇಲೆ. ಆ ದೇವ್ರಿಗೆ ಮಾಡಿರೋ ಅಲಂಕಾರ ನೋಡಿ, ಆ ದೇವ್ರಿಗೆ ದೃಷ್ಟಿ ಆಗ್ಬೇಕು, ಆ ತರ ಅಲಂಕಾರ ಮಾಡಿದ್ರೆ ನೋಡಕ್ 2 ಕಣ್ಣಂತೂ ಸಾಲದು, ಅಷ್ಟು ಸಕ್ಕತ್ತಾಗಿದೆ. ನೋಡಕ್ಕೆ ಏನಾರು ಇದ್ರೆ ಬೇಡ್ಕೊಳ್ಳಿ, ನಿಜ ನೆರವೇರುತ್ತೆ. ವಾ, ಬಂದ್ರೆ ಮಾತೇ ಬರ್ತಾ ಇಲ್ಲ ಏನು. ಬನ್ನಿ ಹೋಗೋಣ. ಅಬ್ಬಾ, ಅದನ್ನ ನೋಡ್ರಿ, ಅದನ್ನ ಯಾರು ಮಾಡಿರೋದು, ಎಷ್ಟ್ ಚೆನ್ನಾಗಿದೆ. ಆ ತಲೆ ಇದೆ, ಒಂದೊಂದು ಕತೆ ಹೇಳುತ್ತೆ ಅನ್ಸುತ್ತೆ. ಇದು ತುಂಬಾ ಸಖತ್ತಾಗಿದೆ. ಮತ್ತ ಆ ಕಣ್ಣು, ಆ ಕಿರೀಟ, ಹಿಂಗೆ ಸುತ್ತಮುತ್ತ ನೋಡ್ಕೊ ಬರೋಣ ಬನ್ನಿ. ಓ ಬನ್ನಿ, ಸುತ್ತಮುತ್ತ ಮಸ್ತಾಗಿದೆ. ಬನ್ನಿ. ಓ, ನೋ ಎಂಟ್ರಿ ಅಂತ ಹಾಕಿದರೆ, ಫಾರ್ ಪಬ್ಲಿಕ್. ನಮಿಗೆಲ್ಲ ಎಂಟ್ರಿ ಇಲ್ಲ, ಬೇರೆಯವರೆಲ್ಲ ಹೋಗ್ತಾರ ಅನ್ಸುತ್ತೆ. ಅಂದ್ರೆ ನಾವ್ ಇಲ್ಲಿಂದಾನೇ ನೋಡ್ಬೇಕು. ಆಕ್ಚುಲಿ ಅಲ್ಲಿ ಏನೋ ಒಂದಿದೆ, ಅದೇನು ಅಂತ ನನ್ಗೂ ಗೊತ್ತಿಲ್ಲ. ಏನಂದ್ರೆ ಅದು ಏನೋ ಊಟ, ಏನಾರು ಹಬ್ಬದ ದಿವಸ ಏನಾರು ಓಪನ್ ಮಾಡ್ತಾರೆ ಪಬ್ಲಿಕ್ಗೆ ಅಂತ ನನಗ್ ಅನ್ಸುತ್ತೆ. ನಾವ್ ಇಲ್ಲಿಂದಾನೇ ನೋಡೋಣ. ಓಕೆ, ಬಿಡಲ್ಲ ಅಂದ್ರೆ ಪರವಾಗಿಲ್ಲ. ಬಟ್ ದಿಸ್ ಇಸ್ ಅಲ್ಟಿಮೇಟ್, ಸಕ್ಕತ್ತಾಗಿದೆ, ಸೂಪರ್. ಹಾಯ್ ಗ್ಯಾಂಗ್, ಇವತ್ತು ನಾವು ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿಗೆ. ನಾವು ಬ್ಲಾಗ್ ಮಾಡ್ಕೊಂಡು ನಿಮಗೇನೋ ತೋರ್ಸೋಣ ಅಂತ ಬರ್ತೀವಿ, ಆದ್ರೆ ಇಲ್ಲೊಂದಷ್ಟು ಜನ ಬರ್ತಾರೆ, ಬರೀ ಸೆಲ್ಫಿ, ವಿಡಿಯೋ, ಫೋಟೋ ಅಂತಾನೆ ಬರ್ತಾರೆ. ಅವ್ರನ್ನ ಒಂದ್ ಸ್ವಲ್ಪ ತೋರ್ಸೋಣ ಬನ್ನಿ. ಎಲ್ಲ ಹಿಂಗಿದ್ದಾರೆ ನೋಡಿ. ಐಫೋನ್ಗಳು ತಗೋತಾರೆ ಶ್ರೀಮಂತರು, ಸೆಲ್ಫಿ ತಗೋತಾರೆ, ಸ್ಟೋರಿಗೆ ಹಾಕ್ತಾರೆ ನೋಡಿ. ಇದು ನಮ್ ದೇಶ ಅಂದ್ರೆ ಈ ಎಲ್ಲ ಈಗ ಟೆಕ್ನಾಲಜಿ, ಎಲ್ಲ ಫೋಟೋ ಹೊಡ್ಕೊಳ್ಳೋದು, ಹಾಕೋದು, ಅದ್ರಲ್ಲಿ ಒಂದಷ್ಟು ದುಡ್ಡುಗಳು ಸಂಪಾದನೆ ಮಾಡ್ತಾರೆ ಅವರು. ಇನ್ನ ಬೆಂಗಳೂರಲ್ಲಿ ಯಾರ್ಯಾರು ಇನ್ನ ಈ ದೇವಸ್ಥಾನ ವಿಸಿಟ್ ಮಾಡಿಲ್ವೋ, RR ನಗರ್ ಆರುಮುಗ ದೇವಸ್ಥಾನ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು, ಸಖತ್ತಾಗಿದೆ. ಇನ್ನ ಯಾರ್ಯಾರು ಬಂದ್ ನೋಡಿಲ್ವೋ ಬೇಗ ಬಂದ್ ನೋಡಿ. ಬೆಂಗಳೂರಲ್ಲಿ ಹತ್ರ ಇದು ಯಾರ್ಯಾರು ಬಂದಿಲ್ವೋ ಬೇಗ ಬಂದ್ ನೋಡಿ. ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ಕಾಯ್ರಿ, ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವೀಕ್. ಥ್ಯಾಂಕ್ ಯು. ಅಷ್ಟೇ.